ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸ ಸಾಹಿತ್ಯ ಪ್ರೇಮಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಇಲ್ಲಿವರೆಗೆ ನಾವು ಹರಿಕಥಾಮೃತಸಾರಕ್ಕೆ ಪ್ರಾಚೀನರು ಯಾರ್ಯಾರು ಯಾವ ಕ್ರಮದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೊಂಡವೆ. ಮೊಟ್ಟ ಮೊದಲು ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡಿದವರು ಗುರುಶ್ರೀಶ ವಿಠ್ಠಲರು, ಜಗನ್ನಾಥದಾಸರ ಸಮಕಾಲೀನರು. ನಂತರದ ವ್ಯಾಖ್ಯಾನಕಾರರು ಸಂಕರ್ಷಣ ಒಡೆಯರು, ಇವರು 32 ಸಂಧಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆ ನಂತರದಲ್ಲಿ ಕಮಲಾಪತಿ ವಿಠ್ಠಲದಾಸರು, ಇವರು ಕೂಡ ಸಮಗ್ರ 32 ಸಂಧಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ನಂತರದ ಪುಣ್ಯಾತ್ಮರು ಗುರು ಯೋಗಿಧ್ಯೇಯ ವಿಠ್ಠಲರು ಅಂಥೇಳಿ ಇವರು 32 ಸಂಧಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇವರಾದ ಮೇಲೆ ಗುರು ವಿಜಯದಾಸರು, ಶೇಷದಾಸರು ಇವರು ವ್ಯಾಖ್ಯಾನ ಮಾಡಿದ್ದಾರೆ, ಸ್ವಲ್ಪ ಮಾಡಿರೋದು. ಇವರ ನಂತರದಲ್ಲಿ ದ್ರೌಪದೀಶ ವಿಠ್ಠಲರು ವ್ಯಾಖ್ಯಾನ ಮಾಡಿದ್ದಾರೆ, ಸೂತ್ರಪ್ರಾಯವಾಗಿ ಮಾಡಿದ್ದಾರೆ. ಕೇವಲ ಒಂದು 15 ಸಂಧಿಗಳಿಗೆ ಮಾತ್ರ ಮಾಡಿದ್ದಾರೆ. ಆ ನಂತರದಲ್ಲಿ ಸಂಸ್ಕೃತದಲ್ಲಿ ಮೊಟ್ಟ ಮೊದಲು ಹರಿಕಥಾಮೃತಸಾರಕ್ಕೆ ವ್ಯಾಖ್ಯಾನ ಮಾಡಿದ ವ್ಯಕ್ತಿಗಳು ಯಾರು ಅಂತಂದಾಗ ಜಂಬೂಕಂಡಿ ವಾದಿರಾಜಾಚಾರ್ಯರು. ವಾದಿರಾಜರ ಅಂತರಂಗ ಭಕ್ತರು, ಮಹಾಜ್ಞಾನಿ ವರೇಣ್ಯರು. ಒಂದು ವ್ಯಾಖ್ಯಾನ ಅಲ್ಲ, 2 ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಭಾವಸೂಚನ ಅಂತಕ್ಕಂಥ ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತಕ್ಕಂಥದ್ದು. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಎಂಬುದು ಪೂರ್ಣ ಸಂಸ್ಕೃತದಲ್ಲಿ. ಭಾವಸೂಚನ ಅಂತಕ್ಕಂಥ ವ್ಯಾಖ್ಯಾನ ಕನ್ನಡ ಮತ್ತು ಸಂಸ್ಕೃತ ಮಿಶ್ರಿತವಾದ ರೀತಿಯಲ್ಲಿ ಮಾಡಿದ್ದಾರೆ. ಇವರ ನಂತರದಲ್ಲಿ ಹರಿಕಥಾಮೃತಸಾರಕ್ಕೆ ವಿಪುಲವಾದ ಸಂಸ್ಕೃತ ಮತ್ತು ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿರ್ತಕ್ಕಂಥವರು ಜಂಬುಕಂಡಿ ವಾದಿರಾಜಾಚಾರ್ಯರ ಸಮಕಾಲೀನರೇ ಆಗಿರತಕ್ಕಂಥ ಗುರು ಜಗನ್ನಾಥದಾಸರು. ಈ ಗುರು ಜಗನ್ನಾಥದಾಸರ ವ್ಯಕ್ತಿತ್ವ ಬಹಳ ದೊಡ್ಡದು. ನಮ್ಮ ದುರ್ದೈವನೋ ಏನೋ ಗೊತ್ತಿಲ್ಲ, ಇವರು ಸ್ವತಃ ತಮ್ಮ ಕೈಯಿಂದ ಬರೆದಿರ್ತಕ್ಕಂಥ ಹಸ್ತಪ್ರತಿಗಳು ಯಾವುವು ನಮಗೆ ಸಿಕ್ಕಿಲ್ಲ. ಗರುಡ ಪುರಾಣ ಬ್ರಹ್ಮಕಾಂಡದ ಮೂಲ ಪ್ರತಿಯನ್ನು ಅವರು ಕೈಲಿಂದ ಬರೆದಾರೆ. ಅದು ಒಂದು ಮಾತ್ರ ಅವರ ಹಸ್ತಪ್ರತಿ, ಅದು ಅವರು ಸಿಕ್ಕದ. ಇನ್ನು ಅವರು ಎಷ್ಟು ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಹರಿಕಥಾಮೃತಸಾರಕ್ಕೆ ಎಷ್ಟು ವ್ಯಾಖ್ಯಾನ, ಅವೆಲ್ಲ ನಮ್ಗೆ ಒರಿಜಿನಲ್ ವ್ಯಾಖ್ಯಾನದ ಪ್ರತಿಗಳು. ಅಂದರೆ ಅವರು ಸ್ವಹಸ್ತದಿಂದ ಬರೆದಿದ್ದು ಯಾವುದೂ ಸಿಕ್ಕಿಲ್ಲ. ಅವರ ಶಿಷ್ಯರು ಯಾರೋ ಬರೆದಿರ್ತಕ್ಕಂಥ ಅವೆಲ್ಲ ನಮಗೆ ಸಿಕ್ಕದೆ. ಅದು ಕೂಡ ಎಲ್ಲ ಈ ಮಧ್ಯೆ ಸಂಗ್ರಹ ಆಗಿದೆ ನಮಗೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ, ನನ್ನ ತಾಯಿ, ನನ್ನ ತಾತ, ಅವ್ವ ಅವರೆಲ್ಲ ವೈಕುಂಠ ಯಾತ್ರೆ ಮಾಡಿಬಿಟ್ರು. ನನಗಿನ್ನೂ 16 ವರ್ಷದ ವಯಸ್ಸು. ಹೈಸ್ಕೂಲ್ ಮೆಟ್ಲು ತಾನೇ ಏರಿದ್ದೆ. ಆ ಸಂದರ್ಭದಲ್ಲಿ ನನ್ನ ಪಿತೃಪಾದರು, ಅದಕ್ಕಿಂತ ಮುಂಚೆ ನನ್ನ ಅವ್ವ ನನ್ನನ್ನು ಬೆಳೆಸಿ ಒಂದು ರೀತಿಯಿಂದ ಸಣ್ಣವನಿದ್ದಾಗ ಗುರು ಜಗನ್ನಾಥದಾಸರ ಚರಿತ್ರೆಯ ಭಾಗಗಳನ್ನೆಲ್ಲ ಹೇಳಿದ ವ್ಯಕ್ತಿ, ದಾಸ ಸಾಹಿತ್ಯದಲ್ಲಿ ನನಗೆ ಅಭಿರುಚಿ ಉಂಟು ಮಾಡಿದ ವ್ಯಕ್ತಿ. ಕೂತ್ರೆ ನಿಂತರೆ ಮಲಗಿದರೆ ಏನು ಮಾಡಿದರೂ ದಾಸರ ಸಾವಿರ ಕೀರ್ತನೆಗಳನ್ನು ಹಾಡ್ತಾ ನಿರಂತರ ಬಾಯಿಂದ ಬರ್ತಾನೆ ಇದ್ವು ಹಾಡುಗಳು. ಒಂದು ಕ್ಷಣ ಆಕೆಯ ಬಾಯಿಯಿಂದ ಜಗನ್ನಾಥದ ಅದು ದಾಸರ ಹಾಡು ಇಲ್ಲದೆ ಇರತಕ್ಕಂಥ ಸಮಯ ನಾನು ನೋಡಿಲ್ಲ. ನಾನು ಹೇಳುವಾಗ ಆಕೆಯ ಹಾಡಿನಂದೇ ಹೇಳ್ತಾ ಇದ್ದೆ. ರಾತ್ರಿ ಮಲ್ಕೊಂಡ್ರೆ ನನ್ನ ಅವ್ವ, ನಮ್ಮ ಅಮ್ಮನ ಅಮ್ಮ ಆಕೆ, ಗುರು ಜಗನ್ನಾಥದಾಸರ ಸಾಕ್ಷಾತ್ ಮೊಮ್ಮಗಳು, ಮಗನ ಮಗಳು. ಮಲಗಿಕೊಳ್ಳುವಾಗ ಕೂಡ ದಾಸರ ಹಾಡಕ್ಕೆ ಹೇಳ್ತಾ ಇದ್ದರೆ ನಾನು ನಿದ್ದೆ ಮಾಡಿಬಿಡ್ತಿದ್ದೆ. ಸೊ ನನ್ನ ಜೀವನವನ್ನು ದಾಸ ಸಾಹಿತ್ಯದ ಕಡೆ ತಿರುಗಿಸಿ ಅದನ್ನು ನಾನು ರಕ್ತಗತವಾಗಿ ಮಾಡಿದ ವ್ಯಕ್ತಿ ಯಾರು ಅಂದರೆ ನಮ್ಮವ್ವ, ಎಂಕಮ್ಮವ್ವ. ನನ್ನ ತಾತಂದರು ಅಂಥವರೇ. ನನ್ನ ತಂದೆಗಳು ದಾಸ ಸಾಹಿತ್ಯದಲ್ಲಿ ಅಪೇಕ್ಷೆ ಉಳ್ಳವರು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ನಂತರದಲ್ಲಿ ನಮ್ಮಮ್ಮ, ಆಕೆ ಇನ್ನೂ ದಾಸ ಸಾಹಿತ್ಯದಲ್ಲಿ ನಮ್ಮ ಅವ್ವನ ಮಗಳು, ಎಂಕಮ್ಮವ್ವನ ಮಗಳು.
ಅಷ್ಟೇ ನಮ್ಮವ್ವನಂತೆ ಇದ್ಲಾಕೆ. ಜೀವನ ಎಲ್ಲ ರಾಯರನ್ನ ತೊಟ್ಟಿ ಮಾತಾಡ್ತಿದ್ಲೇನೋ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಜೀವನ ರಾಯರು 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 ಅಂತ ಜೀವನ ಮಾಡಿದ ವ್ಯಕ್ತಿ ಯಾರು ಅಂದರೆ ನನ್ನ ತಾಯಿ ಲಕ್ಷ್ಮೀದೇವಮ್ಮ. ಆಕೆಗೆ ಇನ್ನೊಂದು ಹೆಸರು ಹನುಮಕ್ಕಮ್ಮ ಅಂತ ಕೂಡ ಕರಿತಾ ಇದ್ದರು. ಲಕ್ಷ್ಮೀದೇವಮ್ಮ ಎಂಬುದು ಗಂಡನ ಮನೆಯ ಹೆಸರು. ಅವರ ಅಮ್ಮ ಆಕೆಗೆ ಇಟ್ಟಿದ್ದ ಹೆಸರು ಹನುಮಕ್ಕ ಅಂಥೇಳಿ. ಇಂಥವರ ಲಾಲನೆ ಪಾಲನೆಯಲ್ಲಿ ಬೆಳೆದಿರ್ತಕ್ಕಂಥ ನಾನು ಇದ್ದಾಗೆ ಇವ್ರನ್ನೆಲ್ಲ ಕಳ್ಕೊಂಡೆ. ದಾಸಾಹಿತ್ಯದ ಸಂಗ್ರಹಗಳು ನಮ್ಮದೆಲ್ಲ ಮಣ್ಣಿನ ಮನೆ. ಆ ಮಣ್ಣಿನ ಮನೆಯಲ್ಲಿ ಮಳೆಗಳು ಬಂದಾಗ ಬರೀ ತೊಟ್ಟಿಡ್ತಿತ್ತು. ಇದರಿಂದ ಎಷ್ಟು ಪುಸ್ತಕಗಳು ಹೋಗ್ಯಾವೋ ಏನೇನಾಗ್ಯಾವೋ ಗೊತ್ತಿಲ್ಲ. ಬೇರೆ 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 ಊರುಗಳಿಂದ ನಾನು ಪ್ರಯತ್ನ ಮಾಡಿ ಹೋಗಿ ಹಚ್ಚೊಳ್ಳಿ ಮುಂತಾದ ಊರುಗಳಿಗೆ ಹೋಗಿ ಅಲ್ಲಿಯ ಶಿಷ್ಯರ ಮನೆಯಲ್ಲಿರ್ತಕ್ಕಂಥ ಹಸ್ತಪ್ರತಿಗಳನ್ನು ತಗೊಂಡು ಬಂದಾಗ ಈಗ ಸಮಗ್ರ ಅಂದರೆ ಯಾವುವು ಪೂರ್ಣವಾಗಿಲ್ಲ, ಕೆಲವು ಮಾತ್ರ ಪೂರ್ಣವಾಗಿವೆ ಅಂಥ ಹಸ್ತಪ್ರತಿಗಳು ಸಿಕ್ಕಾವೆ. ಅಂಥ ದೊಡ್ಡ ಗ್ರಂಥ ರಚಯಿತರು ಗುರು ಜಗನ್ನಾಥದಾಸರು. ಇನ್ನು ಮೇಲೆ ಅದರ ಮೇಲೆ ಪ್ರಯತ್ನ ಆಗಬೇಕಾಗಿದೆ, ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಗುರುರಾಜರು ಈ ಅಲ್ಪನಿಂದ ಅವರ ಸಾಹಿತ್ಯದ ಪ್ರಚಾರದ ಕಾರ್ಯಕ್ರಮದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಗುರುಜಗನ್ನಾಥದಾಸರು ಜಮಖಂಡಿ ವಾದರಾಜಾಚಾರ್ಯರ ಸಮಕಾಲೀನರು. ಇಬ್ಬರು ಆತ್ಮೀಯ ಮಿತ್ರರು, ಬಹಳ ಆತ್ಮೀಯ ಮಿತ್ರರು. ಸ್ವಲ್ಪ ನನಗನ್ನಿಸ್ತದೆ ಎಲ್ಲರೂ ಹೇಳುವ ಪ್ರಕಾರ ಜಮಖಂಡಿ ವಾದರಾಜಾಚಾರ್ಯರು ಸ್ವಲ್ಪ ವಯಸ್ಸಿನಿಂದ ದೊಡ್ಡವರು, ಗುರುಜಗನ್ನಾಥದಾಸರು ಸ್ವಲ್ಪ ವಯಸ್ಸಿನಿಂದ ಕಮ್ಮಿಯವರು. ಆದರೆ ಕೆಲವರು ಬರೆದಿರ್ತಕ್ಕಂಥ ಡೇಟ್ ಆಫ್ ಬರ್ತ್ಗಳು ಇವೆಲ್ಲ ನೋಡಿದರೆ ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಅವರು ಅವಧಾನ ಇದ್ದು ಬರೆದಾರೋ ಅವಧಾನ ಇಲ್ಲದೆ ಬರೆದಾರೋ ಒಂದೊಂದು ಕಡೆ ಒಂದೊಂದು ಬರೆದು ಕೂತ್ಕೊಂಡಿದ್ದಾರೆ. ಒಬ್ಬರು ಬರೆದಾರೆ ನಿಪ್ಪಾಣಿ ಆಚಾರ್ಯರು 1920ರಲ್ಲಿ ಅವರು ವೈಕುಂಠ ಯಾತ್ರೆ ಮಾಡಿದರು ಅಂಥೇಳಿ. ಅವರು 66 ವರ್ಷ ಮಾತ್ರ ಜೀವಿಸಿದ್ರು ಅಂಥೇಳಿ. 1920ರಲ್ಲಿ ಹೋದರೆ ಗುರುಜಗನ್ನಾಥದಾಸರು 1918ರಲ್ಲಿ ಹೋಗಿದ್ದಾರೆ. ಆವಾಗ ಕಾಲ ವ್ಯತ್ಯಾಸ ಆಗ್ತದೆ. ಅಂದರೆ ಮೊದಲೇ ಗುರುಜಗನ್ನಾಥದಾಸರು ವೈಕುಂಠ ಯಾತ್ರೆ ಮಾಡಿದರು ಅಂತ ನಮ್ಗೆ ಗೊತ್ತಾಗ್ತದೆ. ಇರಬಲ್ದಾಕೆ ಒಟ್ಟಿನ ಮೇಲೆ ಇಬ್ಬರು ಸಮಕಾಲೀನರು, ಇಬ್ಬರು ಕಲಿತು ಓಡಾಡಿರ್ತಕ್ಕಂಥ ವ್ಯಕ್ತಿಗಳು, ಇಬ್ಬರು ರಾಜರ ಅಂತರಂಗ ಭಕ್ತರು. ಗುರುಜಗನ್ನಾಥದಾಸರು ಮಂತ್ರಾಲಯ ಮಹಾಪ್ರಭುಗಳನ್ನು ತಮ್ಮ ಜೀವಿತೇಶ್ವರರನ್ನಾಗಿ ಚಿಂತನೆ ಮಾಡಿದರೆ, ಜಮಖಂಡಿ ವಾದರಾಜಾಚಾರ್ಯರು ವಾದರಾಜ ಗುರುಸಾರ್ವಭೌಮರನ್ನು, ಭಾವಿ ಸಮೀರರಾಗಿರ್ತಕ್ಕಂಥ ವಾದರಾಜ ಗುರುಸಾರ್ವಭೌಮರನ್ನು ತಮ್ಮ ಜೀವಿತೇಶ್ವರರನ್ನಾಗಿ ಚಿಂತನೆ ಮಾಡಿ ಅವರನ್ನು ಉಪಾಸನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಗುರುಜಗನ್ನಾಥದಾಸರು ಒಟ್ಟು 82 ವರ್ಷ ದೀರ್ಘ ಜೀವನವನ್ನು ಮಾಡಿದ್ದಾರೆ ಅಂತ ಅವರ ಚರಿತ್ರೆಯಿಂದ ತಿಳಿದು ಬರ್ತದೆ. ಅವರು 1837 ಕ್ರಿಸ್ತಕ 1837ರಲ್ಲಿ ಅವ್ರ ಜನನ ಆಯಿತು. ಅವರು ಹುಟ್ಟಿದ ಊರು ಕೋಸಿಗಿ, ಮಂತ್ರಾಲಯ ಮತ್ತು ಕೌತಾಳದ ಮಧ್ಯದಲ್ಲಿರ್ತಕ್ಕಂಥದ್ದು. ಮಂತ್ರಾಲಯಕ್ಕೆ ಬಹಳ ಹತ್ತಿರ ಆಗ್ತದೆ. ಕಾಲ್ನಡಿಗೆಯಲ್ಲಿ ಹೋದರೆ ಕೇವಲ 20 ಕಿಲೋಮೀಟ್ರ್ ದೂರದಲ್ಲಿ 20-25 ಕಿಲೋಮೀಟ್ರ್ ದೂರದಲ್ಲಿ ಮಂತ್ರಾಲಯ ಇದೆ ಕೋಸಿಗೆ. ಕೌಸಿಕ ಕ್ಷೇತ್ರ ಅಂತ ಅದಕ್ಕೆ ಹೆಸರು ಆಗಿನ ಕಾಲದಲ್ಲಿ. ಅಲ್ಲಿ ವೆಂಕಟಗಿರಿ ಆಚಾರ್ಯರು ಅಂತ ಮಹಾನುಭಾವರಿದ್ದರು. ಒಳ್ಳೆ ಚತುಶಾಸ್ತ್ರ ಪಂಡಿತರು. ಅನೇಕ ವಿದ್ಯಾರ್ಥಿಗಳನ್ನು ಮನೆಯಲ್ಲಿಟ್ಟುಕೊಂಡು ಪಾಠ ಪ್ರವಚನ ಮಾಡಿಕೋತ ಸಾತ್ವಿಕವಾದ ಜೀವನವನ್ನು ನಡೆಸಿರ್ತಕ್ಕಂಥ ಪುಣ್ಯಾತ್ಮರು. ಇವರ ಮೂಲ ಪುರುಷರು ಬಾಳಾಚಾರ್ಯರು ಅಂತೇಳಿ. ಬಾಳಾಚಾರ್ಯರು ಅಂದರೆ ರಾಯರ ಮಠದ ದೊಡ್ಡ ಶಿಷ್ಯರಲ್ಲಿ ಒಬ್ಬರು. ದಿವಾನ್ ವೆಂಕಣ್ಣ, ರಾಯರ ಅಂತರಂಗ ಭಕ್ತನಾಗಿರ್ತಕ್ಕಂಥ ದಿವಾನ್ ವೆಂಕಣ್ಣ ತನ್ನ ಮಗಳನ್ನು ಈ ಬಾಳಾಚಾರ್ಯರಿಗೆ ಕೊಟ್ಟು, ಅವರು ಧಾರವಾಡದ ಪ್ರಾಂತದವರು, ಅಲ್ಲಿಂದ ಇಲ್ಲಿ ಕೋಸಿಗೆ ಕರೆಸಿ ತನ್ನ ಹತ್ತಿರ ಇಟ್ಟುಕೊಂಡ ತನ್ನ ಮಗಳನ್ನು. ಆದ್ವಾನಿಯಲ್ಲಿರ್ತಿದ್ದ ದಿವಾನ್ ವೆಂಕಣ್ಣ. ಆ ವೆಂಕಟ ತನ್ನ ಮಗಳನ್ನ ಆಗಾಗ ನೋಡಬೇಕೆಂಬ ಭಾವನೆಯಿಂದ ಬಾಳಾಚಾರ ಅಂತಕ್ಕಂಥ ಅಂದಿನ ಕಾಲದಲ್ಲಿ ಮಹಾವಿದ್ವದ್ವರೇಣ್ಯರಾಗಿರತಕ್ಕಂಥ ದೊಡ್ಡ ವ್ಯಕ್ತಿಗಳಿಗೆ ತನ್ನ ಮಗಳನ್ನು ಕೊಟ್ಟು ಅನೇಕ ಭೂಮಿಗಳನ್ನೆಲ್ಲ ಕೂಡ ಈ ಪ್ರಾಂತದಲ್ಲಿ ಅಳಿಯನಿಗೆ ದಾನ ಮಾಡಿ
ಅವರಲ್ಲಿ ಕೋಸಿ ಕರೆಸಿ ಅವತ್ತಿನಿಂದ ಕೋಸಿಗೆ ಎಂಬುದು ಗುರುಜಗನ್ನಾಥದಾಸರ ಮುತ್ತಾತ ಅಲ್ಲಿಂದ ಅವರು ಅಲ್ಲೇ ಬಾಳ್ತಾ ಬಂದ್ದಾರೆ. ಆ ಪರಂಪರೆಯಲ್ಲಿ ಬಂದವರೇ ವೆಂಕಟಗಿರಿ ಆಚಾರ್ಯರು. ಆ ಊರಲ್ಲಿರ್ತಾಯಿದ್ರು ಕೋಸಿಗೆಯಲ್ಲಿ. ಅವರು ಇಬ್ರಾಮಪುರದ ಅಪ್ಪ ಅವರು ರಾಯರ ಅಂತರಂಗ ಭಕ್ತರು. ಇಬ್ರಾಮಪುರದ ಅಪ್ಪ ಅವರಿಗೆ ಬಹಳ ಬೇಕಾದವರು, ಆತ್ಮೀಯರಾಗಿದ್ದರು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅಣ್ಣ ಅಂತ ಕರ್ಕೊತಾ ಇದ್ದರು. ಇಬ್ರಾಮಪುರದ ಅಪ್ಪ ಅವರು ವೆಂಕಟಗಿರಿ ಆಚಾರ್ಯರನ್ನು ಅಣ್ಣ ಅಂತ ಕರೀತಿದ್ರು. ವೆಂಕಟಗಿರಿ ಆಚಾರ್ಯರು ಇಬ್ರಾಮಪುರದ ಅಪ್ಪ ಅವರನ್ನು ಅಣ್ಣ ಅಂತ ಕರೀತಿದ್ರು. ಇಬ್ರಾಮಪುರದ ಅಪ್ಪ ಅವರು ಅಂದರೆ ರಾಯರನ್ನು ಪ್ರತ್ಯಕ್ಷ ಕಂಡ ವ್ಯಕ್ತಿಗಳು. ಕಮಲೇಶ ವಿಠಲ ಇಂಥ ದೊಡ್ಡ ವ್ಯಕ್ತಿಗಳೆಲ್ಲ, ಜಯೇಶ ವಿಠಲರು, ನಮ್ಮ ರಾಮಚಂದ್ರ ವಿಠಲರು, ಜಯೇಶ ವಿಠಲರು, ಮೈಸೂರಿನ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ಹರಿದಾಸರು, ಇವರೆಲ್ಲ ಇವರ ಶಿಷ್ಯರು. ವಾಯುದೇವರ ಉಪಾಸಕರು, ಪಂಚಮುಖಿ ಪ್ರಾಣದೇವರನ್ನು ಉಪಾಸನ ಮಾಡಿರ್ತಕ್ಕಂಥ ಮಹಾಜ್ಞಾನಿವರೇಣ್ಯರು. ಕೇಸರಿ ನಾಮಕ ಕಪಿಯ ಅವತಾರ ಅಂತ ಹೇಳ್ತಾರೆ. ಆ ಮಹಾನುಭಾವರು ಮೈಸೂರು ಮಹಾರಾಜನಲ್ಲಿ ಹೋದಾಗ ಆಗ ಅಟ್ಟಾಜಿ ವೆಂಕಟರಾಯರು ಅಂಥೇಳಿ ಮೈಸೂರು ಮಹಾರಾಜನ ಆಪ್ತ ಕಾರ್ಯದರ್ಶಿಗಳಿದ್ದಂತೆ, ಕಲೆಕ್ಟರ್ ಇದ್ದಂತೆ ಆಗಿನ ಕಾಲದಲ್ಲಿ ದೊಡ್ಡ ವ್ಯಕ್ತಿಗಳು. ಅವರು ಜಯೇಶ ವಿಠಲರು ಅಂತ ಅವ್ರಿಗೆ ಅಂಕಿತ ಇವರೇ ಕೊಟ್ಟಿದ್ದು, ಅಪ್ಪ ಅವರ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಗುರುಗಳಾಗಿರ್ತಕ್ಕಂಥ ಇಬ್ರಾಮಪುರದ ಅಪ್ಪ ಅವರು ಮೈಸೂರಿಗೆ ಬಂದಾಗ ಅಟ್ಟಾಜಿ ವೆಂಕಟರಾಯರು ಅಂದರೆ ಜಯೇಶ ವಿಠಲರು ಅವ್ರನ್ನ ಸ್ವಾಗತ ಮಾಡಿ ತಮ್ಮ ಮನೆಯಲ್ಲಿ ಗುರುಗಳನ್ನಾಗಿ ಇಟ್ಕೊಂಡ್ರು. ಆಗಿನ ಕಾಲದ ಮೈಸೂರು ಮಹಾರಾಜರಿಗೆ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಕೇಳಿದಾಗ, ಯಾರು ನಿಮ್ಮ ಗುರುಗಳು? ನಾನು ನೋಡ್ಬೇಕಲ್ಲ. ಅವರು ರಾಯರ ಅಂತರಂಗ ಭಕ್ತರು, ಮಹಾಜ್ಞಾನಿಗಳು. ಅವರು ಬರ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ನೀವು ಕರೆದರೆ ಇಲ್ಲ ನೋಡಬೇಕು ನಾನು, ದಯಮಾಡಿ ನನ್ನ ಮನೆಗೆ ಕರ್ಕೊಂಬ ಅಂತ ಹೇಳಿದರು. ಅರಮನೆಗೆ ಜಯೇಶ ವಿಠಲರು ಇಬ್ರಾಮಪುರದ ಅಪ್ಪ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಂಡ್ರು, ಹೀಗೆ ಮಹಾರಾಜರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ, ದಯಮಾಡಿ ಬರಬೇಕು ಅಂತಂದಾಗ ಇಬ್ರಾಮಪುರದ ಅವರು ಅಪ್ಪ ಅವರು ಒಪ್ಪಿಕೊಂಡ್ರು. ರಾಯರ ಸಂಕಲ್ಪ ಅದು, ಒಪ್ಪಿಕೊಂಡ್ರು. ಅಲ್ಲಿಗೆ ಹೋದರು, ಅರಮನೆಗೆ ಹೋದರು. ಮಹಾರಾಜ ಅವರನ್ನು ತನ್ನ ಏಕಾಂತ ಮಂದಿರಕ್ಕೆ ಕರ್ಕೊಂಡು ಹೋದ. ಯಾರನ್ನೂ ಒಳಗೆ ಬಿಡಲಿಲ್ಲ. ಜಯೇಶ ವಿಠಲರು ಕೂಡ ಒಳಗೆ ಬರಲಿಕ್ಕಿಲ್ಲ. ಇಬ್ರಾಮಪುರದ ಅಪ್ಪ ಅವ್ರನ್ನ ಮಾತ್ರ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಸನ ಇದ್ದರೆ ಕೂಡಿಸಿ ತಕ್ಷಣ ಕೈ ಹಿಡಿದ್ನಂತ, ಅನುಗ್ರಹ ಮಾಡಬೇಕು ಅಂತ ಹೇಳಿ. ಇಬ್ರಾಮಪುರದ ಅಪ್ಪ ಅವರು ಏನು ತಂದಿಲ್ಲ, ಕೈಯಲ್ಲಿ ಏನಿಲ್ಲ ಅವರಿಗೆ. ಅವ್ರ ತಲೆ ಬೋರ್ಡನ್ನು ಎತ್ತಿ ಇತ್ತು, ಅಂದರೆ ಕೂದಲಿದ್ದಿಲ್ಲ ಅವರಿಗೆ. ಒಳ್ಳೆ ದೊಡ್ಡ ಅಕ್ಷತೆ ಹಚ್ಕೊಂಡು ಅಂಗಾರ ಹಚ್ಕೊಂಡಿರ್ತಿದ್ರು. ಮಹಾನುಭಾವರು ದಿವ್ಯ ತೇಜೋಮಯರಾಗಿರತಕ್ಕಂಥ ಸಾಧಾರಣ ಒಂದು ಧೋತು ಇಟ್ಕೊಂಡಿದ್ರು, ಮೇಲೆ ಒಂದು ಶಲ್ಯ ಹಾಕ್ಕೊಂಡಿದ್ರು. ಆವಾಗ ಮಹಾರಾಜ ಅವ್ರ ಮುಂದೆ ಕೈ ಹಿಡಿದು ಅನುಗ್ರಹ ಮಾಡಬೇಕು ಅಂತಂದು ಕೂಡಲೇ ಅದು ಒಂದು ರೀತಿಯಿಂದ ಪರೀಕ್ಷೆಯೇ ಮಾಡಿದ ಅವನು, ಇವ್ರ ವ್ಯಕ್ತಿತ್ವ ಏನಂತ ನೋಡೋಣ ಅಂಥೇಳಿ. ಅವ್ರು ನಕ್ಕು ತಮ್ಮ ಕೈಯನ್ನು ತಲೆ ಮೇಲೆ ಅಂದ್ಕೊಳ್ತಾರೆ. ಗುರುರಾಜ ಅಂತಂದ್ರಂತಾರೆ. ಅವ್ರು ರಾಯರನ್ನು ಬಿಟ್ಟರೆ ಇನ್ನೊಂದು ಸ್ಮರಣೆ ಮಾಡ್ತಿದ್ದಿಲ್ಲ. ಗುರುರಾಜ ಅಂತ ಅಂದ ಕೂಡಲೇ ಅವರ ಕೈಯಲ್ಲಿ ಒಂದು ರಾಯರ ಬೃಂದಾವನ, ಒಂದು ಮಂತ್ರಾಕ್ಷತಿ ಬಂತಂತ. ಅದನ್ನು ರಾಜನಿಗೆ ಹಾಕಿದರು. ಹಾಕಿದ ಕೂಡಲೇ ರಾಜ ನಡಿಗೆ ಹೋದ, ಒಂದು ರೀತಿಯ ಸರೆಂಡರ್ ಆಗಿಬಿಟ್ಟ. ನನ್ನ ಉದ್ಧಾರ ಮಾಡಬೇಕು, ಏನು ಅಪೇಕ್ಷೆ ಬರ್ತೀರಿ, ನಾನು ಕೊಳ್ಳಕ್ಕೆ ರೆಡಿ ಇದ್ದೀನಿ ಅಂದರೆ ನನಗೇನು ನಿಮ್ಮಿಂದ ಏನು ಅಪೇಕ್ಷೆ ಇಲ್ಲ. ನಮಗೆ ನಮ್ಮಪ್ಪ ಶ್ರೀನಿವಾಸ ನನಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಬಿಟ್ಟಿದ್ದಾರೆ, ತೃಪ್ತಿ ಅದ ನಮ್ಮ ಜೀವನದಲ್ಲಿ. ನಮಗೆ ಬೇಕಾಗಿರೋದು ನಮ್ಮ ದೇವರು ನಿಮ್ಮ ಮಹಾ ಸಂಸ್ಥಾನದಲ್ಲಿದ್ದಾನೆ, ಕೊಡ್ರಿ. ನಿಮ್ಮ ದೇವರು ಯಾರು? ಪಂಚಮುಖಿ ಪ್ರಾಣದೇವರು. ಎಲ್ಲಿದ್ದಾರೆ? ನಿಮ್ಮ ಅರಮನೆಯ ಪ್ರಾಂಗಣದಲ್ಲಿ ಒಂದು ಜಾಗ ಅದ, ಅಲ್ಲಿ ತೋರಿಸ್ತೀವಿ ಅಂತ ಹೇಳಿದರು. ಅಲ್ಲಿ ತೋರಿಸಿದರೆ ಸ್ವಲ್ಪ ಆಳದಲ್ಲಿ ಅಗದಾಗ ಒಳಗೊಂದು ಪೆಟ್ಟಿಗೆ, ಆ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಇಷ್ಟತ್ರ ಇದ್ದಾನೆ ಪಂಚಮುಖಿ ಪ್ರಾಣದೇವರು. ಅದ್ಭುತವಾದ ಸುಂದರವಾದ ಪ್ರತಿಮಾ, ಪೂರ್ಣ ಬೆಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು. ಆ ಭೂಮಿಯಲ್ಲಿ ಸಿತ್ತು. ಇಬ್ರಾಮಪುರದ ಅಪ್ಪ ಅವರಿಗೆ ರಾಜ ಅದನ್ನು ಕೃಷ್ಣಾರ್ಪಣ ಮಸ್ತು ಅಂದು ಜನ್ಮ ಧನ್ಯ ಮಾಡಿಕೊಂಡು ಅಂಥ ಮಹಾನುಭಾವರು ಇಬ್ರಾಮಪುರದ ಅಪ್ಪ ಅವರು. ಇಲ್ಲಿ ವೆಂಕಟಗಿರಿ ಆಚಾರ್ಯರು ಕೋಸಿಗೆಯಲ್ಲಿರ್ತಾರೆ. ಆಗಾಗ ಇಬ್ರಾಮಪುರದ ಅಪ್ಪ ಅವರು ಕೋಸಿಗೆ ಬರ್ತಿದ್ರು ತಮ್ಮ ಅಣ್ಣನ ನೋಡೋಕ್ಕೆ. ಇವರು ಕೂಡ ಅಲ್ಲಿಗೆ ಹೋಗ್ತಾಯಿದ್ರು. ಒಮ್ಮೆ ಬಂದಿದ್ದಾರೆ. ವೆಂಕಟಗಿರಿ ಆಚಾರ್ಯರಿಗೆ ಆ ಹೊತ್ತಿಗಾಗಲೇ 7 ಜನ ಮಕ್ಕಳು ಹುಟ್ಟಿ ಸತ್ತೋಗ್ಬಿಟ್ಟಿದ್ರು. ಯಾವ ಮಗನೂ ದಕ್ಕಿದ್ದಿಲ್ಲ. ಇಬ್ರಾಮಪುರದ ಅಪ್ಪ ಅವರು ಬಂದಿದ್ದಾರೆ. ಅವರು ಪೂಜೆ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ವೆಂಕಟಗಿರಿ ಆಚಾರ್ಯರು ಆ ಪೂಜೆ ನೋಡ್ಕೋತ ಎದುರಿಗೆ ಕೂತ್ಕೊಂಡು ಯಾಕೋ ಮುಖವನ್ನು ಮ್ಲಾನವಾಗಿ ಇಟ್ಕೊಂಡಿದ್ರು. ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಆಗಿತ್ತು. ತಲೆ ಬೊಗ್ಗಿಸ್ಕೊಂಡು ಕೂತ್ಬಿಟ್ಟು ಆಗ ಇಬ್ರಾಮಪುರದ ಅಪ್ಪ ಅವ್ರಿಗೆ, ಅಣ್ಣ ಏನು ಯಾಕೋ ಮನಸ್ಸಲ್ಲಿ ಕಳವಳ ಹೊಂದುತ್ತಾ ಇದ್ದಿ, ದುಃಖ ಬಿಡ್ತಾ ಇದ್ದಿ, ಏನು ಕಾರಣ ಹೇಳು ಅಂತಂದ.
ಇಲ್ಲ ನೀನು ರಾಯರ ಅನುಗ್ರಹಕ್ಕೆ ಪಾತ್ರ, ರಾಯರು ನಿನ್ನ ಮಾತೆಲ್ಲ ನಡೆಸಿಕೊಡ್ತಾರೆ. ನನಗೆ 7 ಮಂದಿ ಮಕ್ಕಳು ಹುಟ್ಟಿ ಸತ್ತು ಹೋಗಿಬಿಟ್ರು, ಮಕ್ಕಳೇ ಇಲ್ಲ, ನನ್ನ ಹಣೆಬಾರ ಇಷ್ಟೇನ, ನೀನೇನಾದ್ರು ಅನುಗ್ರಹ ಮಾಡಬಾರ್ದ ರಾಯರನ್ನ ಪ್ರಾರ್ಥನೆ ಮಾಡಿ ಅಂತಂದಾಗ ಇಬ್ರಾಮ ಪ್ರತಾಪ್ ಅಪ್ಪ ಅವರು ವಾಯುದೇವರ ಪೆಟ್ಟಿಗೆಯನ್ನು ಬಿಚ್ಚಿದ್ರಂತೆ. ವಾಯುದೇವರನ್ನು ತೆಗಿಬೇಕು ಅಂತ ಒಳಗೆ ಕೈ ಹಾಕಿದ್ರು. ಅವ್ರ ಕೈಗೆ ಒಂದು ಮುತ್ತು ಸಿಕ್ತಂತೆ. ಆ ಮುತ್ತು ತೆಗೆದು ವೆಂಕಟಗಿರಿ ಆಚಾರ್ಯರ ಕೈಗೆ ಹಾಕಿದರು. ಮುತ್ತಿನಂಥ ಮಗ ಹುಡ್ತಾನೆ, ನನಕ್ಕಿಂತಲೂ ರಾಯರ ಅಂತರಂಗ ಭಕ್ತನಾಗ್ತಾನೆ, ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ, ನಿನ್ನ ಜೀವನ ಧನ್ಯ ಆಗ್ತದೆ ಅಂತ ಆಶೀರ್ವಾದ ಮಾಡಿದರು. ಆಮೇಲೆ ಮಹಾನುಭಾವರ ಆಶೀರ್ವಾದ, ರಾಯರ ಅನುಗ್ರಹ ಆದಂತೆ ಆಯಿತು. ವೆಂಕಟಗಿರಿ ಆಚಾರ್ಯರಿಗೆ 8ನೇ ಮಗನಾಗಿ ಒಂದು ಗಂಡು ಮಗು ಹುಟ್ಟಿತು. ಸ್ವಾಮಿರಾಯ ಅಂತ ಆ ಮಗುವಿಗೆ ಹೆಸರಿಟ್ಟರು. ಬಹಳ ಪ್ರೀತಿಯಿಂದ ಇಬ್ಬರು ಮನೆಯಲ್ಲಿ ಅಕ್ಕಂದರಿದ್ದರಂತೆ, ಅಕ್ಕ ತಂಗಿಯರಿದ್ದರು. ಯಾರಿಗೆ? ವೆಂಕಟಗಿರಿ ಆಚಾರ್ಯರಿಗೆ. ಆ ಇಬ್ಬರು ಕೂಡ ಗಂಡ ಸತ್ತೋಗ್ಬಿಟ್ಟಿದ್ರು, ಮಕ್ಕಳಿದ್ದಿಲ್ಲ, ಅಣ್ಣನ ಮನೆಯಲ್ಲೇ ವಾಸ ಮಾಡ್ತಾಯಿದ್ರು. ಈ 3 ಮಂದಿಯ ಲಾಲನೆಯಲ್ಲಿ ಸ್ವಾಮಿರಾಯ ಬಹಳ ಪ್ರೀತಿಯಿಂದ ಬೆಳೆದು ಬಿಟ್ಟ. ಸಂಪತ್ತಿತ್ತು, ದುಡ್ಡಿತ್ತು, ಪ್ರೀತಿ ಇತ್ತು. ಇದರಿಂದ ಏನಾಯಿತು ಅಂದರೆ ಸ್ವಲ್ಪ ಉಡಾಳತನದಿಂದ ಬೆಳೆದ. ಆಗಿನ ಕಾಲದ 150 200 ವರ್ಷದ ಕೆಳಗಿನ ಮಾತಿದೆಯಲ್ಲ. ಸಹಜವಾಗಿ ಸಂಧ್ಯಾವಂದನ ಇತ್ಯಾದಿಗಳು ಇದ್ದೇ ಇರ್ತದೆ. ಸ್ವಲ್ಪ ಏನೋ ಸರಾಮ ಶಬ್ದ ಇತ್ಯಾದಿ ಕಲ್ತ್ಕೊಂಡಿದ್ರೇನು, ಕಲ್ತ್ಕೊಂಡಿಲ್ಲ ದಡ್ಡ ಅಂತೇನು ಹಾಗೆ ಹೇಳಕ್ಕೆ ಬರೋದಿಲ್ಲ. ಆಗಿನ ಕಾಲಕ್ಕೆ ಏನು ಕಲಿಬೇಕೋ, ತಂದೆಗಳು ದೊಡ್ಡ ವಿದ್ವಾನ್ಮಣಿಗಳಲ್ವ ಹೊರತು. ಆದರೆ ಹೆಚ್ಚು ಪ್ರೀತಿ ಸತಿ ಇದ್ದಿದ್ದಕ್ಕಾಗಿ ತಂದೆ ಅವ್ವ ಸೋದರತ್ತಿಯರ ಮಾತು ಕೇಳ್ತಿದ್ದಿಲ್ಲ. ಅವಾಗಲ್ಲಿ ತಿರುಗ್ಕೊತಾ ಇರ್ತಿದ್ದ. ಒಂದು ದಿವಸ ಒಬ್ಬ ಗೃಹಸ್ಥ ಈ ಸ್ವಾಮಿರಾಯನನ್ನು ನೋಡಿದ. ಸ್ವಾಮಿರಾಯನ ಉಡಾಳತನವನ್ನು ನೋಡಿ ಆತಗೆ ಯಾಕೋ ಸಿಟ್ಟು ಬಂತ ಏನೋ ಗೊತ್ತಿಲ್ಲ. ಏನು ದೊಡ್ಡೋರ ಮಗ, ನಮ್ಮ ಊರಿಗೆ ಮಹಾಜ್ಞಾನಿಗಳು ವೆಂಕಟಗಿರಿ ಆಚಾರ್ಯರು, ಅಂಥವರ ಮಗನಾಗಿ ಇಷ್ಟು ಸಣ್ಣ ವ್ಯಕ್ತಿ ಆಗಿಬಿಟ್ಟಿಯಲ್ಲ ನೀನು, ಎಲ್ಲಿ ಕಂಡ್ರೆ ಅಲ್ಲಿ ತಿರುಗೋದು, ಯಾರು ಕಂಡ್ರು ಅವರೊಟ್ಟಿಗೆ ತಿರುಗ್ತಾ ಇರೋದು, ವಾಸ ಮಾಡ್ತಾ ಇರೋದು, ಇದು ನಿನ್ನಂತೂ ನನಗೇ ನೀನು ಮಗ ಆಗಿದ್ದರೆ ಕೊಂದು ಬಿಡ್ತಿದ್ದೆ ಅಂತ ಹೇಳಿದ್ರಂತೆ. ಅಷ್ಟೇ, ಇನ್ನೇನಂದಿಲ್ಲ. ಅಂದುಕೊಳ್ಳಿ ಆ ಗೃಹಸ್ಥನ ಮಾತು ಸ್ವಾಮಿರಾಯನ ಜೀವನದಲ್ಲಿ ಪರಿಣಾಮ ತಂತು. ಹೌದಲ್ವಾ? ಎಂಥ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದೀನಿ, ಬಾಳಾಚಾರ್ಯರ ಮನೆತನದಲ್ಲಿ ಹುಟ್ಟಿದ್ದೀನಿ. ನಮ್ಮ ತಂದೆಯವರು ವಿದ್ವಾನ್ಮನಿಗಳು, ಅನೇಕ ವಿದ್ಯಾರ್ಥಿಗಳನ್ನು ಮನೆಯಲ್ಲಿಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾರೆ. ಇಂಥವ್ರಿಗೆ ಮಗನಾಗಲಿಕ್ಕೆ ಅರ್ಹನಾಗಲಿಲ್ಲಲ್ಲ ನಾನು, ಅಂತ ನನ್ನ ಜನ್ಮ ವ್ಯರ್ಥ ಅಂತೇಳಿ ಹೊರಟೋಗ್ಬಿಟ್ರು. ಎಲ್ಲಿಗೆ ಬಂದಿದ್ದಾರೆ? ಕೋಸಿಗೆ ಹತ್ತಿರದಲ್ಲಿ ಒಂದು 4-5 ಕಿಲೋಮೀಟ್ರ್ ಮೈಲ್ ದೂರದಲ್ಲಿ ಬುಣಮಲದೊಡ್ಡಿ ಅಂಥೇಳಿ ವ್ಯಾಸರಾಜ ಪ್ರತಿಷ್ಠಿತನಾಗಿರತಕ್ಕಂಥ ಹನುಮಂತ ದೇವರು. ಈಗಲೂ ಆ ದೇವರನ್ನು ಏನಂತ ಕರೀತಾರೆ ಗೊತ್ತನ? ಮಾತನಾಡುವ ದೇವರು ಅಂತಾರೆ, ಪಲಿಕೆ ದೇವರು ಅಂತ ಆಂಧ್ರದವರು ಅಂತಾರೆ. ಕನ್ನಡಿಗರಿಗೆಲ್ಲ ಮಾತಾಡುವ ದೈವ ಅಂಥೇಳಿ. ಈ ಸುಮಾರು 32 ಹಳ್ಳಿಯ ಜನ ಏನೊಂದು ಕೆಲಸ ಮಾಡಬೇಕಾದ್ರೂ, ಒಂದು ಕನಿಷ್ಠ ಒಂದು ಬಿತ್ತಬೇಕಾದ್ರೂ, ಯಾವುದಾದ್ರು ಹೊಲದಲ್ಲಿ ಈ ವರ್ಷ ಈ ಧಾನ್ಯ ಹಾಕಬೇಕು ಅಂತಂದರೆ ಹನುಮಪ್ಪನ ಹತ್ರ ಹೋಗಿ ಬೇಡಿಕೊಂಬರ್ತಾರೆ. ಅಪ್ಪ ನೀನು ಹೇಳಿದರೆ ಬಿತ್ತುತ್ತೀವಿ, ಇಲ್ಲಾಂದ್ರೆ ಇಲ್ಲ. ಒಂದು ಎತ್ತು ತರಬೇಕು ಸ್ವಾಮಿ, ಬುಣಮುಳದೊಡ್ಡೇಶ ನೀನು ಆಜ್ಞಾ ಮಾಡಿದರೆ ನಾವು ತರ್ತೀವಿ, ಎತ್ತು ತರಬೇಕು ಅಂತ ತರಲೇ ಬೇಡ. ಅದನ್ನೇನು ಮಾಡ್ತಾರೆ ಅಂದರೆ, ಅಲ್ಲಿ ಅರ್ಚಕರು ಅವರು ದೇವ್ರ ಮೈ ತುಂಬ ಪತ್ರಿ ಹಚ್ಚಿರ್ತಾರೆ, ಬಲಗಡೆ ಎಡಗಡೆ ಎಲ್ಲ. ಇವರು ಪ್ರಾರ್ಥನೆ ಮಾಡಿದ ಕೂಡಲೇ ಬಲಗಡೆ ಬಿತ್ತು ಅಂತಂದರೆ ತಗೊಂಬ ಅಂತ ಅರ್ಥ, ಎಡಗಡೆ ಬಿತ್ತು ಅಂದರೆ ಬೇಡ ಅಂತ ಅಂಬೋದು. ಅಂದರೆ ಎಸ್ ನೋ ಅಂಬೋದನ್ನು ಎಡಬಲಗಳಿಂದ ನಿರ್ಣಯ ಮಾಡ್ತಿದ್ರು. ಅದೇ ಪ್ರಕಾರ ಇವತ್ತಿಗೂ ನೋಡ್ಕೋತಾರೆ. ಇದೇನು ಹೊಸದಾಗಲ್ಲ, ಈಗಾಗಲೇ 200-300 ವರ್ಷ ಆಯ್ತು. ವ್ಯಾಸರಾಜರ ಕಾಲದಲ್ಲಿ ಪ್ರತಿಷ್ಠಿತನ ಭಾಳ ಭವ್ಯವಾದ ಅಡವಿಯ ಮಧ್ಯದಲ್ಲಿ ನಮ್ಮಪ್ಪ ಇದ್ದಾನೆ. ಈಗಂತೂ ಭವ್ಯವಾದ ದೇವಾಲಯ, ನಿತ್ಯಾನ್ನದಾನ, 100 ಜನ ಬರ್ತಾನೇ ಇರ್ತಾರೆ. ಮತ್ತು ಆ ಸ್ವಾಮಿಯ ಸನ್ನಿಧಾನ ಯಾರ್ಯಾರು ಅಳಿಸಿದ್ದಿಲ್ಲ, ನಿರ್ಜನವಾದ ಪ್ರದೇಶ. ಇವರು ಹನುಮಂತ ಅಂತ ಒಬ್ಬ ವ್ಯಕ್ತಿ ಇದ್ದರೆ ಆತನ ಕರ್ಕೊಂಡ್ರು, ಹೋಗಿಬಿಟ್ರು. ಅಲ್ಲಿ ಹೋಗಿ ಅಲ್ಲಿ ಏನು ಹೋಗಲ್ಕೇನು ರೊಕ್ಕ ತೊಗೊಂಡೋಗಿದ್ರೇನು ಗೊತ್ತಿಲ್ಲ. ಅಲ್ಲಿ ಹೋಗಿ ಹನುಮಂತ ದೇವರ ಸೇವೆ ಮಾಡ್ಲಿಕ್ಕೆ ಹಚ್ಚಿದ್ರು. 48 ದಿವಸಗಳ ಕಾಲ ಸೇವೆ ಮಾಡ್ಯಾರ. ಅವರು ಏನು ಮಾಡ್ತಿದ್ರಂತೆ, ಏನೋ ಹಾಲು ಪಾಲು ಏನು ಕುಡಿಸಿದ್ರೋ ಗೊತ್ತಿಲ್ಲ, ಆದರೆ ಇನ್ನೊಂದು ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಒಂದು ಬೇವಿನ ಗಿಡ ಇದೆ ಹನುಮಂತ ದೇವರ ಗುಡಿಯ ಮುಂದೆ, ಗರ್ಭಗುಡಿಯ ಮುಂದೆ ದೊಡ್ಡ ಬೇವಿನ ಗಿಡ. ಅದು ಈಗಲೂ ಸಿಹಿ ಆದರೆ ವಿಚಿತ್ರ. ಆ ಬೇವಿನ ಗಿಡದ ಎಲೆಗಳನ್ನು
ತಗೊಂಡು ಅದನ್ನು ಅರೆದು ಅದನ್ನು ದೇವರ ಮುಂದೆ ಇಟ್ಟು ಅದನ್ನು ಕೃಷ್ಣಾರ್ಪಣ ಮಸ್ತು ಅಂತ ಅದನ್ನು ತಿಂದುಬಿಡ್ತಿದ್ದಾರಂತೆ. ಈ ರೀತಿ 48 ದಿವಸಗಳ ಮಾಡಿದ ಮೇಲೆ ವಾಯುದೇವರು ಒಬ್ಬ ಆಚಾರ್ಯರ ರೂಪದಲ್ಲಿ ಬಂದರಂತೆ. ಬಂದು ಸ್ವಾಮಿ ಅಲ್ಲಿ ಕೂತ್ಕೊಂಡಿದ್ದು ದೇವ್ರ ಮುಂದೆ ಕೂತ್ಕೊಂಡಿದ್ರಂತೆ. ಜಪ ಮಾಡಿಕೊತ ಕೂತ್ಕೊಂಡಿದ್ರೋ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಸ್ವಲ್ಪ ನಿದ್ದೆ ಗಣ್ಣಿನಲ್ಲಿ ಇದ್ರಂತೆ. ಸ್ವಾಮಿ ಅಂತ ಕೂಗಿದ್ರಂತೆ. ಅಂತ ಕಾಣ್ತದೆ. ಒಂದು 48 ದಿವಸ ಆಗಿತ್ತು. ಸರಿಯಾಗಿ ಊಟ ಇಲ್ಲ, ಏನು ಹಾಲು ಹಣ್ಣು ಏನು ತಿಂತಿದ್ರೇನೋ ಗೊತ್ತಿಲ್ಲ. ಅಂತಂದ್ರಂತೆ. ಇಲ್ಲಿ ನಾಲಿಗೆ ತೆಗಿ ಅಂತ ಹೇಳಿ ನಾಲಿಗೆ ಮೇಲೆ ಏನೋ ಬರದಂತ ಆಯ್ತಂತೆ. ಎಚ್ಚರಿಕೆ ಆಯ್ತು. ತನ್ನ ಶಿಷ್ಯ ಇದ್ದ ಹನುಮಂತನ ಕರೆದ್ರು. ಎಲ್ಲೋ ಆಚಾರ್ಯ ಯಾರೋ ಬಂದರು, ಏನು ಊಟ ಪಾಠ ಮಾಡ್ತಾರೆ ನೋಡು ಅಂತಂದರೆ ಯಾವ ಆಚಾರ್ಯ ಇಲ್ಲ. ಅವತ್ತು ರಾತ್ರಿಯೇ ಸ್ವಪ್ನ ಆಯಿತು. ಸ್ವಾಮಿ ಇನ್ನು ನೀನು ಇಲ್ಲಿಂದ ಹೊರಡು, ನಿಮ್ಮೂರಿಗೆ ಹೋಗು, ಕೋಸಿಗೆ ಹೋಗು. ರಾಘವೇಂದ್ರ ಸ್ವಾಮಿಗಳು ಬಂದು ನಿಮಗೆ ಪಾಠ ಹೇಳ್ತಾರೆ, ನಿನ್ನ ಜೀವನ ಧನ್ಯ ಆಗ್ತಾನೆ ಅಂತ ಆಶೀರ್ವಾದ ಮಾಡಿದರು. ಗುರುಗಳ ವಾಯುದೇವರ ಆಜ್ಞೆಯ ಪ್ರಕಾರ ಆಗ ಸ್ವಾಮಿರಾಯ ಮನೆಗೆ ಬಂದ. ತಂದೆಯನ್ನು ನೋಡಿ ತಂದೆಗೆ ಬಹಳ ಆನಂದ ಆಯಿತು. ಮಗ ಹೋಗಿಬಿಟ್ಟ, ಎಲ್ಲಿ ಹೋದ್ನೋ ಅಂತ ಅಂದ್ಕೊಂಡಿದ್ದರು. ಬಂದಲ್ಲ ಅಂತ ಆನಂದ ಆಯಿತು. ಮಗನಿಗೆ ಆರೈಕೆ ಮಾಡಿದರು. ಮುಂದೆ ಏನಾಯಿತು ಎಂಬುದನ್ನು ನಾಳೆ ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.